ನಮಸ್ಕಾರ. ಹುತ್ತ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಬಿಂದಿಗೆ ಹಿಡಿದು ನಿತ್ಯ ಅಲೆದಾಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 60 ಕುಟುಂಬಗಳು ಹೊಂದಿರುವ ದಲಿತರು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಕಾಲೋನಿಯವರಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಕೊಳವೆ ಬಾವಿ ಕಳೆದ 3-4 ತಿಂಗಳಿನಿಂದ ಕೆಟ್ಟು ನಿಂತರೂ ಕೂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ದುರಸ್ತಿಗೊಳಿಸುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಮಸ್ಯೆ ಬಗ್ಗೆ ಅದೆಷ್ಟೇ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಬರುವವರು ತಮ್ಮ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆನೂ ನೀರಿಲ್ಲ. ಈಗ 2 ತಿಂಗಳಾಯ್ತದ ನಳ ಬಂದಾಗಿರ ನಮ್ಮ ನೀರಿನ ಹೈರಾಣ ನಡೆದದ. ಮತ್ತೇನು ಇಲ್ಬೇಕ ಕುಡಿಲಕ್ಕೆ ಹೋಗಿ ತರ್ತೇವೆ ಹೋಗಿ ನೀರಿನ ಕೇಳಿದಿರ ನೀರಿಂದ ಹೈರಾಣ ಅಂತ ಹೇಳತ್ತೇವೆ. ಮತ್ತೇನು ಹೇಳರಿ. ಈಗ ಆ ಕಡೆ ಎಲ್ಲ ನೀರವ ಹಳ್ಳಾಗ ಹರಿದತ್ತ. ಈ ಕಡೆ ಏರಕ್ಕೆ ನೀರಿಲ್ಲ. ನಾವು ಕೈಲಾಗದವ್ರು ಹ್ಯಾಂಗ ಮಾಡ್ಯಾರ ಹೇಳ ಮಗ. ಈಗ ಹಬ್ಬದಾಗ ಅದೇ ವಯಸ್ಸಾದವ್ರು ಬೇಕು ಹಂಗೆ ತಂದ್ಕೊಳ್ಬೇಕು. ಬಿದ್ದರು ಬಿದ್ದೇವು. ಈಗ ಒಬ್ಬಕ್ಕೆ ನೀರು ತರ್ಲಕ್ಕೆ ಹೋಗಿ ಕೈ ಮುರ್ಕೊಂಡು ಬಿದ್ದಾಳ. ಅಮ್ಮದಕ್ಕೆ ಆಗೋತ್ತು. ಇಲ್ಲಿಂದ ಚಾಲು ಮಾಡ್ಯಾರ. ಆ ಕಡೆ ನೀರೇನು ಹಳ್ಳಾಗ ಹರಿಲತ್ತ. ಈ ಕಡೆ ನೀರಿಲ್ಲ. ಓಟ್ ಹಾಕ್ರಿ ಅಂತ ಬರ್ತಾರೆ. ಇದು ಯಾವ ಏರಿಯಾ ಅಂತ ಹೇಳಿ ನಮ್ಮ ಗಲ್ಲಿಗೆ ಏರಿಯಾ ಅಂಬದ ಕಿರ್ಶನ್ ಗಲ್ಲಿ. ಆ ಕಡೆ ಅವ ನೀರು ಈ ಕಡೆ ಇಲ್ಲ. ಗೊತ್ತೇನು ನಮ್ಮ ನೀರು ಬೇಕು. ಮತ್ತೆ ಹೇಳೋದೇನದ. ನನ್ನ ಹೆಸರು ಪಾರಮ್ಮದ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರಿಂದ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಸರ್ಕಾರ ಜಾರಿ ತರಲು ಹೊರಟಿರುವ ನಿರ್ಧಾರವನ್ನು ಕೂಡಲೇ ಕೈಬಿಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಶಿಕ್ಷಣ ಸಚಿವರು ಹಾಗೂ ಸದನದ ಗಮನ ಸೆಳೆದಿದ್ದಾರೆ. ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಈ ನಿಯಮ ಇನ್ನೂ ಪರಿಶೀಲನೆಯಲ್ಲಿ ಇದೆ. ಸದ್ಯ ಅಂತ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 127 ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷೆ, ಉತ್ತರವನ್ನು ಒದಗಿಸಿದ್ರಿ. ಹೇಳಿದ್ರಿ PUC ಉಪನ್ಯಾಸಕರನ್ನು ಹೈಸ್ಕೂಲ್ನಲ್ಲಿ ಪಾಠ ಮಾಡಲು ಪರಿಶೀಲನೆಯಲ್ಲಿ ಇದೆ ಎಂದು ತಾವು ಹೇಳಿದಿರಿ. ಆ ಪರಿಶೀಲನೆ ಎಂಬುದು ತೀರ್ಮಾನವನ್ನೇ ತಪ್ಪು. ಯಾಕಂತ ತಮಗೆಲ್ಲ ಗೊತ್ತಿದ್ದಂಗೆ ಹೈಸ್ಕೂಲ್ನಲ್ಲಿ ಪಾಠ ಮಾಡಲು ಇರುವ ಅರ್ಹತೆ ಮತ್ತು PUC ಕಾಲೇಜ್ನಲ್ಲಿ ಪಾಠ ಮಾಡಲು ಇರುವ ಅರ್ಹತೆ ಬೇರೆ ಇರುತ್ತೆ. ಅದಕ್ಕಾಗಿ ಅವರಿಗೆ ಒಂದು ವೇಳೆ ಈ ರೀತಿ ತಾವು ಲೆಕ್ಚರರ್ಸ್ ಅನ್ನು ಡಿಮೋಷನ್ ಮಾಡಿದಂಗೆ ಆಗುತ್ತೆ. ಅದಕ್ಕೆ ತಾವು ದಯವಿಟ್ಟು ಸಚಿವರೇ ಈ ಪರಿಶೀಲನೆಯನ್ನು ತಾವು ಕೈ ಬಿಡಬೇಕೆಂದು ನಾನು ಮನವಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಅದನ್ನು ಸಾಧಕ ಬಾಧಕಗಳು ನೋಡಬೇಕು ಅಂತ ಹೇಳಿತ್ತು. ಅದು ಯಾವುದೇ ಥರದ ಮಾಡ್ತಕ್ಕಂಥ ನಿರ್ಧಾರ ಸರ್ಕಾರದಲ್ಲಿ ಇಲ್ಲ. ಅದನ್ನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟ. ಈಗ ಸಭಾಪತಿಗಳೇ ಗಳಲೆ ರೋಗದಿಂದ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿದ ಬೆಳಗಾವಿ ಜಿಲ್ಲೆಯ ಭೂತರಾಮನಹಟ್ಟಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯಕ್ಕೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೃಗಾಲಯದ ಕೃಷ್ಣ ಮೃಗಗಳ ವಿಭಾಗಕ್ಕೆ ಭೇಟಿ ನೀಡಿ ಕೃಷ್ಣ ಮೃಗಗಳ ಸಾವು ಹಾಗೂ ಮೃಗಾಲಯದಲ್ಲಿರುವ ಇತರ ಪ್ರಾಣಿಗಳ ಆರೋಗ್ಯದ ಬಗ್ಗೆ ಪಶುವೈದ್ಯರು ಮತ್ತು ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಮೃಗಾಲಯದಲ್ಲಿರುವ ಎಲ್ಲ ಪ್ರಾಣಿಗಳ ಆರೋಗ್ಯದ ಬಗ್ಗೆ ನಿಗಾ ಇಡಲು ಮತ್ತು ಲಸಿಕೆಗಳನ್ನು ನೀಡಲು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. 195 ಅರೌಂಡ್ 26 ಎಲ್ಲ 195ಗೆ ನೀವು ವ್ಯಾಕ್ಸಿನೇಷನ್ ಮಾಡಿದ್ದೀರಾ? ಅಂದ್ರೆ ಎಕ್ಸೆಪ್ಟ್ ದಿಸ್ ಡಿಯರ್ಸ್ಗೆ ಬಿಟ್ಟು ಡಿಯರ್ಸ್ಗೆ ಡಿವರ್ಮಿಂಗ್ ಮಾಡಿದ್ದಾರೆ ಸರ್. ಡಿವರ್ಮಿಂಗ್ ಒಂದು ಎಲ್ಬೆಂಡಜೋಲ್ ಅಂತ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ನೌಕರರಿಗೆ ಕಳೆದ 5 ತಿಂಗಳಿನಿಂದ ವೇತನ ನೀಡದ ಹಿನ್ನೆಲೆ ಡಿ ದರ್ಜೆ ನೌಕರರು ಬ್ರಿಮ್ಸ್ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡುವ 280 ಸಿಬ್ಬಂದಿಗಳಿಗೆ 5 ತಿಂಗಳಿಂದ ವೇತನ ಇಲ್ಲದೆ ಪರದಾಡ್ತಿರುವುದು ಕುಟುಂಬ ನಿರ್ವಹಣೆ ನಡೆಸುವುದು ಕಷ್ಟವಾಗ್ತಿದೆ. ಹೀಗಾಗಿ ನಮಗೆ ವೇತನ ಕೊಡಿಸಿ ಎಂದು ಸ್ವಚ್ಛತಾ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ಇನ್ನು ವೇತನ ಕೇಳಿದರೆ ನಾಳೆ ಕೊಡ್ತೀವಿ, ನಾಡದ್ದು ಕೊಡ್ತೀವಿ ಅಂತ ಕಾಲಹರಣ ಮಾಡ್ತಿದ್ದಾರೆ. ವೇತನ ನೀಡದ ಹಿನ್ನೆಲೆ ಮಕ್ಕಳ ಶಾಲಾ ಕಾಲೇಜು ಫೀಸ್ ಕೂಡ ಹಾಗೂ ಹಬ್ಬ ಹರಿದಿನ ಯಾವುದನ್ನು ಮಾಡಲಿಕ್ಕಾಗ್ತಿಲ್ಲ. ವೇತನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಕೆಲಸ ಮಾಡ್ತಾ ಬಂದಿದ್ದೇವೆ. ಆದರೆ ಇದುವರೆಗೂ ನೀಡಿಲ್ಲ. ಶೀಘ್ರವಾಗಿ ವೇತನ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ.
ನಮ್ಗೆ 5 ತಿಂಗಳಾಯ್ತು ಸ್ಯಾಲ್ರಿ ಇಲ್ಲ. ನಮ್ಮ ಮನೆಯಾಗ ಊಟನೂ ಇಲ್ಲಪ್ಪ ಆಗ್ಯದ. 5 ತಿಂಗಳಾಯ್ತು ಇದ್ರ ಮೇಲೆ ನಾವು ಬದುಕ್ಲಿತ್ತೇವು. ಇಲ್ಲಿಂದ ನಮ್ಗೆ ಸ್ಯಾಲ್ರಿನೇ ಇಲ್ಲ. 5 ತಿಂಗಳಾಯ್ತು. FSR ಇವತ್ತು ಹಾಕ್ತೇವೆ, ನಾಳೆ ಹಾಕ್ತೇವೆ, 2 ದಿವಸ ಹಾಕ್ತೇವೆ, 3 ದಿವಸ ಹಾಕ್ತೇವೆ ಅಲ್ಲತ್ತಾರ, ಹಾಕ್ತಾನೆ ಇಲ್ಲ ಅವ್ರು ಸ್ಯಾಲ್ರಿನೇ. ಈಗ ಮತ್ತೆ ಕೇಳಿದ್ರು ಅವ್ರು ಇನ್ನೊಂದು 2 ದಿವಸ ಅಲ್ಲತ್ತಾರೆ. ಈ ಎಲ್ಲ ಹಬ್ಬನೂ ಹಂಗೆ ಹೋಗಿದೆ. ಮತ್ತು ಇವಾಗಾದರೂ ನಮಗೆ ದಯಮಾಡಿ ಸ್ಯಾಲ್ರಿ ಹಾಕ್ಸಂತ ಹೇಳ್ರಿ. ಅಷ್ಟು ಅದಸಲಕ್ಕಿಂತ ನಾವು ಕುಂತಿನ ಸಣ್ಣ ಸಣ್ಣ ಮಕ್ಕಳು ನಮಗೆ ಅವ್ರಿಗೆ ಊಟ, ಸ್ಕೂಲು, ಮನೆ ಕಿರಾಯಿ ಎಲ್ಲ ಭಾಳ ಕಷ್ಟ ಆಗ್ಲತ್ತದ ನಮ್ಗೆ. ಅದಕ್ಕೋಸ್ಕರ ನಮ್ಗೆ ಸ್ಯಾಲ್ರಿ ಬೇಕು. FSR ಬಂದು ಪ್ಲೀಸ್ ಸ್ಯಾಲ್ರಿ ಮಾಡ್ಸಂತ ಹೇಳ್ರಿ. ಅದಕ್ಕೋಸ್ಕರ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸರ್ಕಾರಿ ಶಾಲೆಯೊಂದು ಮೂಲ ಸೌಕರ್ಯಗಳಿಲ್ಲದೆ ನರಳುತ್ತಿದೆ. ಇನ್ನು ಪರ್ತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನೀಲಕಂಠವಾಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮೂಲ ಸೌಕರ್ಯಗಳಿಲ್ಲದೆ ಹಲವು ವರ್ಷಗಳಿಂದ ಬಳಲುತ್ತಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ವರ್ಷಾಂತರಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಮಕ್ಕಳು ಪರದಾಟ ನಡೆಸುತ್ತಿದ್ದು, ಅಡಿಗೆ ಸಿಬ್ಬಂದಿಗಳು ಪ್ರತಿನಿತ್ಯ ಬೇರೆಯವರ ನಳದಿಂದ 10 ರಿಂದ 20 ಬಿಂದಿಗೆ ನೀರು ತಂದು ಪೂರೈಸುತ್ತಿದ್ದಾರೆ. ಪ್ರತಿನಿತ್ಯ ನೀರು ಪಕ್ಕದವರ ಮನೆಯಿಂದ ತರಲು ಹೈರಾಣಾಗ್ತಿದ್ದು, ಹಲವು ದಿನಗಳಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಸ್ಪಂದಿಸುತ್ತಿಲ್ಲ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಸ್ಕೂಲ್ದಾಗ ಮಕ್ಕಳ ಸಮಸ್ಯೆ ಅದಂತ ನಮ್ಗೆ ಗೊತ್ತಾಯಿತು. ಮಕ್ಕಳಿಗೆ ನೀರಿನ ಸಮಸ್ಯೆ ಅದಂತ ಗೊತ್ತಾಯಿತು. ಏನು ಸಮಸ್ಯೆ ಅದ ಸರ್ ನೀರಿಂದು? ಹೆಂಗೆ? ಹೌದು ಸರ, ನೀರಿನ ಸಮಸ್ಯೆ ಇದೆ ರೀ. ನೀರಿಲ್ಲ ಸಾಲಿಗೆ ಸರ್. ಎಷ್ಟು ದಿನ ಆಯ್ತು ರೀ ಸರ್? ಈಗ ಭಾಳ ದಿವಸ ಸರ್ ನೀರಿಲ್ಲ ಸರ್. ಈ ಸಾಲಿಗೆ ಬರೀ ಬೇರೆ ಕಡೆಯಿಂದ ನಳಿಗೆ ಹೋಗಿ ಕಸಿ ಹೆಣ್ಮಕ್ಳು ತರ್ತಾರೆ ಸರ್ ನೀರ. ಹಾಂ ಹಾಂ, ಇದ್ರ ಪೈಲ ನಾವು ಊರಾಗ ಗ್ರಾಮ ಪಂಚಾಯತ್ ಮೆಂಬರ್ದವ್ರಿಗೆ ಹೇಳಿದೆವು ಸರ್. ನಮ್ಗೆ ಒಂದು ನಳ ಕೊಡೋಂದ್ರು ಅವ್ರು ಭೀ ನಳ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಸರ್. ಬೇರೆ ಕಡೆ ಹಿಂದೆ ಸಾಲಿಯಿಂದ ನಳಿ ಬಿಟ್ಟಾರ ಸರ್. ಆ ನಳಿಗೆ ನೀರು ಬರಲ್ಲ ಸರ್. ಬೇರೆ ನಳಿಗೆ ಹೋಗಿ ಕಸಿ ಲೈನಿಗೆ ನಿಂತು ಸಾಲಿ ಸರಿಯಾಗ 10 ಆಗಲಿ 20 ಆಗಲಿ ಕೂಡ ಹೆಣ್ಮಕ್ಳು ನೀರು ತರ್ತಾ ಇದ್ದಾರೆ ಸರ್. 10 ರಿಂದ 20 ಕೂಡ? ಹಾಂ ಸರ್. ಅವು ತೊಳಿಲಕ್ಕಾರಿ, ಹಾಲಿಗಾಲ್ರಿ, ಮತ್ತು ಅವು ಅಂಡಿ ಕುದಿಸಿಂದು ನೀರು ಜಾಸ್ತಿ ಆಗ್ಲತ್ತವ ಸರ್. ನೀರು ಅಂತಿಲ್ಲ, ಮಕ್ಕಳಿಗೆ ಕುಡಿಯಂಗೆ ಭೀ ನೀರಿಲ್ಲ ಸರ್. ಮತ್ತು ಇಲ್ಲಿ ಶೌಚಾಲಯ ಇಲ್ಲ ಸರ್. ಶೌಚಾಲಯದಾಗ ಏಕಿ ಮಾಡ್ರು ನೀರು ಹಾಕ್ಲಿಕ್ಕಿಲ್ಲ, ಎಲ್ಲ ಗಾಣ ಗದ್ದಣ ಸರ್. ಅದೊಟ್ಟು ಬೇಗ ಇವ್ರಿಗೆ ನೀರು ಬೇಕು ಸರ್. ಈ ಸಾಲಿಗೆ ನೀರು ಬೇಕು. ಇದು ಒಂದು ವರ್ಷ ನೋಡೋ ಸಮಸ್ಯೆ ಅದ ಸರ್? ಹ್ಞೂ, ವರ್ಷಕ್ಕಿಂತ ಪೈಲ ಹಿಡಿದು ನೀರೇ ಇಲ್ಲ ಸರ್ ಇದಕ್ಕೆ. ನಿಮ್ದು ಪಿಡಿಯೋಗೆ ಏನಾರ ಇದ್ರ ಬಗ್ಗೆ ಮಾತಾಡಿರಿ ಸರ್? ಇಲ್ಲ ಸರ್, ಪಿಡಿಯೋ ನಾವು ಮಾತಾಡಿಲ್ಲ ಸರ್. ಊರಾಗ ಮೆಂಬರ್ದವರಿಗೆ ಇಷ್ಟು ಹೇಳಿ ಸರ್. ಹಾಂ, ಠೀಕ್ ಅದ ಸರ್. ಓಕೆ, ನಿಮ್ಮ ಹೆಸರು ಏನಂದ್ರಿ ಸರ್? ನನ್ನ ಹೆಸರು ಸರ್ ಬಾಲಾಜಿ ಸರ್. ನಾನು MCC ಅಧ್ಯಕ್ಷ ಆಗಿ ಭಾಳ ದಿವಸ ಆಗಿಲ್ಲ ಸರ್. ಒಂದು 6 ತಿಂಗಳು ಹೋಯ್ತು ಸರ್. ಹಾಂ, ಓಕೆ ಪೈಲ ಇದ್ದವ್ರು ಏನು ಮಾಡ್ಯಾರೋ ಏನಿಲ್ಲ ಅದನ್ನ ಕೊನೆಯಲ್ಲಿ ಸರ್. ಆಯ್ತು ಸರ್, ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಬಾಲ್ಕಿ ತಾಲೂಕಿನ ಇಂಚೂರು ಪಂಚಾಯತ್ ವ್ಯಾಪ್ತಿಯ ಲಾದ ಗ್ರಾಮ ಹಲವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಮಸ್ಯೆಗಳ ಆಗರವಾಗಿದೆ. ಗ್ರಾಮದ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಹಾಗೂ ಬೆಳಕಿನ ವ್ಯವಸ್ಥೆ ಅಸಮರ್ಪಕವಾಗಿರುವುದರಿಂದ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಜನರ ಅನೇಕ ಮನವಿ ಪತ್ರಗಳು, ಅಧಿಕಾರಿಗಳ ಭೇಟಿಗಳು ನಡೆದರೂ ಸಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಾಣಲಾಗಲಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಜನಪ್ರತಿನಿಧಿಗಳು ಹಾಗೂ ಊರಿನ ಅಭಿವೃದ್ಧಿಯಲ್ಲಿ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅರಣ್ಯ ಸಂಪತ್ತು ದಿನೇ ದಿನೇ ಕ್ಷೀಣಿಸುತ್ತಿದೆ. ಅದನ್ನು ಉಳಿಸಿ ಬೆಳೆಸುವ ಕಾರ್ಯ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಎಂದು ನಿರಂಜನ ಸಂಸ್ಥಾನದ ಮಠದ ಜಗದ್ಗುರು ಶಿವಯೋಗೇಶ್ವರ ಸ್ವಾಮೀಜಿ ಹೇಳಿದರು. ತಾಲೂಕಿನ ಭಾತಂಬ್ರ ಗ್ರಾಮದ ಜಗದ್ಗುರು ನಿರಂಜನ ಸಂಸ್ಥಾನದ ಮಠದಲ್ಲಿ ಸೋಮವಾರ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಹನುಮಂತರಾವ್ ಚೌಹಾಣ್ ಅವರನ್ನು ಸನ್ಮಾನಿಸಿ ಆಶೀರ್ವದಿಸಿ ಅವರು ಮಾತನಾಡಿದರು. ಮನುಷ್ಯನ ಐಷಾರಾಮಿ ಜೀವನದ ಪರಿಣಾಮ ಅರಣ್ಯ ಸಂಪತ್ತಿಗೆ ಕೊಡಲಿ ಪೆಟ್ಟು ಬೀಳ್ತಿದೆ. ಮುಂದಿನ ಪೀಳಿಗೆ ನೆಮ್ಮದಿ ಜೀವನ ಸಾಗಿಸಬೇಕಾದರೆ ಅರಣ್ಯ ಸಂಪತ್ತು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎನ್ನುವುದು ಯಾರು ಮರೆಯಬಾರದು ಎಂದು ತಿಳಿಸಿದರು. ನಮ್ಮನ್ನು ಆಳುವ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಕಾನೂನನ್ನು ಮಾಡಿ ಸಾವಿರಾರು ಕೋಟಿ ಹಣವನ್ನು ಮೀಸಲಿಟ್ಟು 10 ಅಧಿಕಾರಿಗಳನ್ನು ನೇಮಕ ಮಾಡ್ತೇವೆ. ಆದರೆ ಅದ್ಯಾವುದು ನಮ್ಮ ದೇಶದ ಗ್ರಾಮಗಳನ್ನು ಉದ್ಧಾರ ಮಾಡಲು ಸಮರ್ಪಕವಾಗಿ ಕೆಲಸ ಮಾಡದಿರುವುದು ನಮ್ಮ ದುರ್ದೈವವಾಗಿದೆ. ಆದರೆ ಅದ್ಯಾವುದು ನಮ್ಮ ದೇಶದ ಗ್ರಾಮಗಳನ್ನು ಉದ್ಧಾರ ಮಾಡಲು ಸಮರ್ಪಕವಾಗಿ ಕೆಲಸ ಮಾಡದಿರುವುದು ನಮ್ಮ ದುರ್ದೈವ. ಹೌದು, ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಯರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇಸ್ಲಾಂಪುರ ತಾಂಡದಲ್ಲಿ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನು ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿಫಲವಾಗಿರುವುದು ಜಿಲ್ಲೆಯ ದುರಂತ ಎಂದರೆ ತಪ್ಪಾಗಲಾರದು. ಮಾಂಜ್ರಾ ನದಿಗೆ ಹತ್ತಿಕೊಂಡಿರುವ ಇಸ್ಲಾಂಪುರ ತಾಂಡದಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ನಿತ್ಯ ಕೊಡ ಹಿಡಿದು 1.5 ಕಿಲೋಮೀಟರ್ ದೂರ ನಡೆದು ಮಾಂಜ್ರಾ ನದಿಯಿಂದ ನೀರು ತಂದು ತಮ್ಮ ದಾಹವನ್ನು ನೀಗಿಸಿಕೊಳ್ತಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಶಿವಪುರ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು, ಹದಗೆಟ್ಟ ರಸ್ತೆಯಿಂದ ಹೈರಾಣಾದ ಜನರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ.
ಶಿವಪುರ ಗ್ರಾಮಕ್ಕೆ ಸಂಪರ್ಕಿಸುವ 3 ಕಿಲೋಮೀಟರ್ ಮುಖ್ಯ ರಸ್ತೆಯಲ್ಲಿ 500ಕ್ಕೂ ಹೆಚ್ಚು ಗುಂಡಿಗಳು ಬಿದ್ದಿದ್ದು ಸಂಚಾರಕ್ಕೆ ಭಾರಿ ಸಮಸ್ಯೆ ಆಗ್ತಿದೆ. ಇನ್ನು ಗುಂಡಿ ತಪ್ಪಿಸಿ ಸಂಚರಿಸಲು ಪ್ರಯತ್ನಿಸುವ ವೇಳೆ ಅಪಘಾತ ಸಂಭವಿಸುತ್ತಿವೆ. ಈಗಾಗಲೇ ಅನೇಕರು ಈ ರಸ್ತೆ ಗುಂಡಿಗಳಿಂದ ಬಿದ್ದು ಕೈಕಾಲಿಗೆ ಹಾನಿಯಾಗಿದೆ. ನಿತ್ಯವೂ ಕೂಡ ಈ ರಸ್ತೆ ಮೇಲೆ ಓಡಾಡಲು ಸಮಸ್ಯೆ ಉಂಟಾಗ್ತಿದೆ. ಇನ್ನು ನಾಗಣ್ಣಕಟ್ಟೆಯಿಂದ ನಾರಾಯಣಪುರ ಗ್ರಾಮದವರೆಗಿನ ರಸ್ತೆ ದುರಸ್ತಿ ಮಾಡುವಂತೆ ಜನರು ಒತ್ತಾಯಿಸುತ್ತಿದ್ದಾರೆ. PWD ಅಧಿಕಾರಿಗಳು ಕೂಡ ಕೂಡಲೇ ರಸ್ತೆ ಸರಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಜನರು ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ನೆರವು ಲಭ್ಯವಾಗದಿದ್ದರೆ ಬೀದರ್ ಜಿಲ್ಲೆಯ BSSK ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು LROT ಆಧಾರದ ಮೇಲೆ ಖಾಸಗಿಯವರಿಗೆ ದೀರ್ಘಾವಧಿಗೆ ಗುತ್ತಿಗೆ ನೀಡಲು ಮತ್ತೊಮ್ಮೆ ಟೆಂಡರ್ ಕರೆಯಲಾಗುವುದು ಎಂದು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೋತ್ತರ ವೇಳೆ BSSK ಕಾರ್ಖಾನೆ ವಿಚಾರವಾಗಿ ಪರಿಷತ್ ಸದಸ್ಯ ಭೀಮರಾವ್ ಬಸವರಾಜ್ ಪಾಟೀಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಬೀದರ್ ಜಿಲ್ಲೆಯ ಸಹಕಾರ ಸಕ್ಕರೆ ಕಾರ್ಖಾನೆ ಸೇರಿದಂತೆ ರಾಜ್ಯದ ಒಟ್ಟು 6 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ NCDC ನೆರವು ಪಡೆಯಲು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಮಾಡಲಾಗುವುದು. ಇನ್ನು NCDC ನೆರವು ಲಭ್ಯವಾಗದಿದ್ದರೆ ಖಾಸಗಿಯವರಿಗೆ ಗುತ್ತಿಗೆ ನೀಡಲು ಮತ್ತು ಟೆಂಡರ್ ಕರೆಯಲಾಗುವುದು ಎಂದು ಅವರು ಹೇಳಿದ್ದಾರೆ. ಉತ್ತರವನ್ನು ಒದಗಿಸಿದಾರ. ಆದ್ರೆ ಏನಾಗ್ತಾ ಇದೆ, ಸುಮಾರು ಒಂದು 25,000 ನಮ್ಮ BSSK ಶುಗರ್ ಫ್ಯಾಕ್ಟರಿ ಏನು ಇಡೀ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಯಾವ್ದಾದ್ರು ಒಂದು ಶುಗರ್ ಫ್ಯಾಕ್ಟರಿ ಇತ್ತಪ್ಪ ಅಂದ್ರೆ ಅದು ನಮ್ಮ ಹುಮನಾಬಾದ್ ತಾಲೂಕಿನ BSSK ಫ್ಯಾಕ್ಟರಿ ಇತ್ತು. ಅದ್ರ ಸುಮಾರು ಒಂದು 25,000 ಅದು ರೈತರು ಅದ್ರದ್ದು ಶೇರ್ ಹೋಲ್ಡರ್ ಇದ್ದಾರೆ. ಅದ್ರ ಕಡೆಯಿಂದ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಂತ್ರಿಗಳಿಗೆ, ಯಾಕಂದ್ರೆ ನಾರ್ತ್ ಕರ್ನಾಟಕ ಯಾವಾಗೂ ಬೆಳಗಾವಿ ಅಧಿವೇಶನದಾಗ ಆಗಿದೆ, ಬೆಂಗಳೂರು ಅಧಿವೇಶನದಾಗ ಆಗಿದೆ. ಸುಮಾರು ಸಲ CM ಅವ್ರ ಜೊತೆ ನಮ್ಮ ಇನ್ಚಾರ್ಜ್ ಮಂತ್ರಿ, ಸಕ್ರಿಯ ಮಂತ್ರಿ ಮತ್ತು ಅಲ್ಲಿದ್ದಂಥ ಎಲ್ಲ MLC ಅವ್ರ ಜೊತೆ ಲಾಸ್ಟ್ ಟೈಮ್ ಬೆಂಗಳೂರದಲ್ಲೂ ಸೆಷನ್ಗಿಂತ ಮುಂಚೆ ಮೀಟಿಂಗ್ ಇಕ್ಕಿದ್ರು. ಆ ಮೀಟಿಂಗ್ದಲ್ಲೂ ಏನೂ ಆಗಿಲ್ಲ. ಸುಮಾರು ನಾನು ಅನಿಸುಮಟ್ಟಿಗೆ 1969ನಲ್ಲಿ ಇದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿತ್ತು. ಈಗ ಒಂದು 4 ವರ್ಷ ಆಗಿದೆ ಒಂದು ಫ್ಯಾಕ್ಟ್ರಿ ಬಂದ್ ಆಗಿದೆ. ದಯಮಾಡಿ ಈಗ ಏನು NCDCಗೆ ಏನು ನೀವೇನು 5ರಿಂದ 6 ಫ್ಯಾಕ್ಟ್ರಿ ಏನು ಕೊಟ್ಟು ಕಳಿಸಿದ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದು ಏನಾಗಿದೆ ಮಾಹಿತಿ ಅದು ಬಂದಿದೆ ನನ್ನ ಹತ್ರ. ಮಗರ ಮಂತ್ರಿಗಳು ನಮ್ದೊಂದು ಇದು ಇದೆ, ನೀವು ಯಾವುದೇ ಇದಕ್ಕಾಗಿ ಅಥವಾ ತಾವು ಲೀಸ್ ಆದರೂ ಕೊಟ್ಟು ನಮ್ಮ ಫ್ಯಾಕ್ಟ್ರಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ನಮ್ಗೆ ಒಳ್ಳೇದಾಗ್ತದ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೇನ್ ರೈತರದ್ದು ಏನಪ್ಪ ಅಂದ್ರೆ ಶುಗರ್ ಕೇನೆ ನಮ್ಮದು ಜಾಸ್ತಿ ಬೆಳೆಸ್ತಾರೆ ಎಲ್ಲ ರೈತರು. ಅದಕ್ಕೆ ಹುಲ್ಸೂರು ತಾಲೂಕಿನ ಹಾಲಹಳ್ಳಿ ಗ್ರಾಮದ ರೈತರ ಜಮೀನುಗಳಲ್ಲಿ ಬೆಳೆಗಳಿಗೆ ನೀರು ಸರಬರಾಜು ಮಾಡಲು ಜೆಸ್ಕಾಂ ಉಪವಿಭಾಗದಿಂದ ಅಳವಡಿಸಿರುವ ವಿದ್ಯುತ್ ವರ್ಗಾವಣೆ ಘಟಕ ಪದೇ ಪದೇ ಕೆಡುವ ಕಾರಣ 100 kV ಸಾಮರ್ಥ್ಯದ ವಿದ್ಯುತ್ ವರ್ಗಾವಣೆ ಘಟಕ ಅಳವಡಿಸಬೇಕು ಎಂದು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಂಡ ಕೆಲವು ದಿನಗಳ ಬಳಿಕ 63 kV ಸಾಮರ್ಥ್ಯದ ವಿದ್ಯುತ್ ವರ್ಗಾವಣೆ ಘಟಕ ಅಳವಡಿಸಿದ್ದಾರೆ. ಆದರೆ ಸಹಾಯಕ ಅಭಿಯಂತರರು ಕಚೇರಿಯ ಮೇಲಾಧಿಕಾರಿ ಹಾಗೂ ಹುಲ್ಸೂರು JE ಮಧ್ಯೆ ನಡುವಿನ ಗೊಂದಲಕ್ಕೆ ರೈತರ ಗದ್ದೆಯಲ್ಲಿ ಅಳವಡಿಸಿದ ವಿದ್ಯುತ್ ವರ್ಗಾವಣೆ ಘಟಕಕ್ಕೆ ಅಳವಡಿಸಿದಂಥ ವಿದ್ಯುತ್ ತಂತಿ ಜೆಸ್ಕಾಂ ಕಚೇರಿಯ ಲೈನ್ಮ್ಯಾನ್ ತೆಗೆದುಹಾಕಿರುವ ಕಾರಣ ರೈತರು ಬೆಳೆಗಳಿಗೆ ನೀರು ಸರಬರಾಜು ಮಾಡಲು ಆಗದೆ ಬೆಳೆಗಳು ಸಂಪೂರ್ಣ ಒಣಗುತ್ತಿರುವ ಕಾರಣ ವಿದ್ಯುತ್ ಸಂಪರ್ಕ ನೀಡುವಂತೆ ಸಹಾಯಕ ಅಭಿಯಂತರರು ಹಾಗೂ ಪಾಲನಾ ಶಾಖೆ ಹುಲ್ಸೂರು ಕಚೇರಿಯ ಮುಂಭಾಗದಲ್ಲಿ ಧರಣಿಗೆ ಕುಳಿತ ರೈತರು ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಏಕೆ ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.